ಯಸ್ಯ ಶ್ರುತಿಸುನಯಮಾನೈಕವಿಷಯಾತ್ ಸ್ವತಂತ್ರಸ್ತಂತ್ರಜ್ಞೋ ಗುರುರಪಿ ಗುರೋರ್ಯಶ್ಚ ಜಗತಾಂ ವಿಮೂಢಾ ಯತ್ತತ್ವಂ ಪ್ರಕಟಮಿಹ ವೇತ್ತುಂ ಸುಮನಸೋ ಮುಕುಂದಂ ಧ್ಯಾಯಾಮಾಪಹತ ಕುಹಕಂ ತಂ ಸ್ವಮಹಸಾ ಸರ್ವವಿಘ್ನಃಪ್ರಶಮನಂ ಸರ್ವಸಿದ್ಧಿಕರಂ ಪರಂ ಸರ್ವಜೀವಪ್ರಣೇತಾರಂ ವಂದೇ ವಿಜಯದಂ ಹರಿಂ ಕರೋತು ಮಮ ಕಲ್ಯಾಣಂ ಹರಿರ್ಹಯಮುಖಾಭಿದಃ ಗುರುಶ್ಚ ಮಧ್ವನಾಮಾ ಮೇ ವರದೋಸ್ತು ನಿರಂತರಂ ವಾಣಿತೆ ಕರವಣ್ಯಂಬ ಚರಣೋಹೃದಿ ಸರ್ವದಾ ಮದ್ವಾಕ್ಯಸರಣೀರ್ಭೂಯಾತ್ ಶ್ರೀಮದಾಚಾರ್ಯಭಾವಗ ಸಮಾಶ್ರಯೇದ್ಗುರುಂ ಭಕ್ತ್ಯಾ ಮಹಾವಿಶ್ವಾಸಪೂರ್ವಕಂ ನಿಕ್ಷೇಪೇ ಸರ್ವಭಾರಾಂಶ್ಚ ಗುರೋ ಶ್ರೀಪಾದಪಂಕಜೇ. ಜಗನ್ನಾಥದಾಸರು 5ನೇ ಪದ್ಯದಲ್ಲಿ ಬ್ರಹ್ಮದೇವರ ಮಡದಿಯಾಗಿರುವಂತಹ ಸರ್ವವಿದ್ಯೆಗೆ ಅಭಿಮಾನಿಯಾಗಿರುವಂತಹ ಸರಸ್ವತೀ ದೇವಿಯ ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ. ಸರಸ್ವತೀ ದೇವಿ ಎಂಥವಳು ಅದನ್ನು ಹೇಳ್ತಾರೆ ಇಲ್ಲಿ. ಚತುರವದನನ ರಾಣಿ, ಅತಿರೋಹಿತ ವಿಮಲ ವಿಜ್ಞಾನಿ, ನಿಗಮ ಪ್ರತತಿಗಳಿಗಭಿಮಾನಿ, ವೀಣಾಪಾಣಿ ಬ್ರಹ್ಮಾಣಿ, ನತಿಸಿ ಬೇಡುವೆ ಜನನಿ ಲಕುಮೀಪತಿಯ ಗುಣಗಳ ತುತಿಪುದಕೆ, ಸನ್ಮತಿಯ ಪಾಲಿಸಿ ನೆಲೆಸು ನೀ ಮದ್ವದನ ಸದನದಲ್ಲಿ. ಬಹಳ ಸುಂದರವಾದ ಪದ್ಯ. ನಿತ್ಯದಲ್ಲಿ ಚೆನ್ನಾಗಿ ವಿದ್ಯೆ ಬರಬೇಕು, ಶಾಸ್ತ್ರಾರ್ಥಗಳ ಜ್ಞಾನ ಸರಿಯಾಗಿ ಆಗಬೇಕು ಅಂದರೆ ಈ ಶ್ಲೋಕವನ್ನು ಪದ್ಯವನ್ನು 108 ಸಾರಿ ಪಾರಾಯಣ ಮಾಡಬೇಕು. ಸರಸ್ವತೀ ದೇವಿಯ ಕೃಪಾ ಕಟಾಕ್ಷ ಯಾರಲ್ಲಿ ಇರ್ತದೋ ವಿದ್ಯೆ ಅವರಿಗೆ ಹರಿದು ಬರೋಂಥದ್ದು. ಅವರು ಒಂದು ಸಾರೆ ಬಾಯಿ ತೆಗೆದ್ರೆ ಸಾಕು, ಸರಸ್ವತೀ ದೇವಿಯ ಕೃಪಾ ಕಟಾಕ್ಷ ಇದ್ದಂಥವರು ಅಷ್ಟು ಸುಲಲಿತವಾಗಿ ಮಾತಾಡುವಂಥ ಶಕ್ತಿ ಅದು ಸರಸ್ವತೀ ದೇವಿಯ ಕೃಪಾ ಕಟಾಕ್ಷದಿಂದ ಬರುವಂಥದ್ದು. ಅದಕ್ಕೆ ಗ್ರಂಥವನ್ನು ಬರಲಿಕ್ಕೆ ಹೊರಟಿದ್ದೀನಿ. ಸರ್ವ ವಿದ್ಯಾಭಿಮಾನಿಯಾಗಿರುವಂತಹ ಹೇ ಸರಸ್ವತೀ ದೇವಿ, ನನ್ನನ್ನು ಅನುಗ್ರಹ ಮಾಡು. ಅವಳ ಗುಣಗಳನ್ನು ಹೇಳ್ತಾರೆ. ಎಷ್ಟು ಸುಂದರವಾಗಿ ಹೇಳ್ತಾರೆ ನೋಡಿ. ಚತುರವದನನ ರಾಣಿ, ಚತುರ್ಮುಖ ಬ್ರಹ್ಮದೇವರು, ಬ್ರಹ್ಮದೇವರ 4 ತಲೆ ಉಳ್ಳಂಥವರು ಬ್ರಹ್ಮದೇವರು, ಅವರಿಗೆ ರಾಣಿಯಾಗಿರುವಂಥವಳು. ಅಷ್ಟೇ ಅಲ್ಲ, ಅತಿರೋಹಿತ ಅಂದರೆ ತಿರೋಧಾನ ಇಲ್ಲದೆ ಇರುವಂತಹ, ಅಂದರೆ ಭಗವದ್ವಿಷಯಕವಾದ ಯಾವತ್ತೂ ಅಜ್ಞಾನಾದಿಗಳು ಇಲ್ಲ, ನಿರ್ದೋಷವಾದ ವಿಮಲ ನಿರ್ದೋಷವಾದ ವಿಜ್ಞಾನಿ, ರುದ್ರಾದ್ಯಪೇಕ್ಷೆಯ ವಿಶೇಷ ಜ್ಞಾನವುಳ್ಳಂಥವಳು. ಯಾಕೆ? ರುದ್ರಾದಿ ದೇವತೆಗಳಿಗೆ ತಾಯಿ ಅಂತ ಅನಿಸ್ಕೊಂಡಿರುವಂಥವಳು ಸರಸ್ವತೀ ದೇವಿ. ನಿಗಮ ಪ್ರತಿಥಿಗಳಿಗೆ, ನಿಗಮ ಅಂದರೆ ಅನಂತವಾದ ವೇದರಾಶಿಗಳಿದ್ದಾವೆ, ವಿಭಾಗವನ್ನು ಮಾಡಿದ್ದಾರೆ. ಪ್ರ ಅಂದರೆ ಚಂದಾಗಿ, ತತಿಗಳಿಗೆ ಗುಂಪು ಮಾಡಿರುವಂತಹ ಪಠ್ಯಗಳ ಸಮೂಹ ಅನೇಕ, ಅನಂತಾವೈ ವೇದ, ಅನಂತವಾದ ವೇದರಾಶಿ ಇದೆ. ಅದಕ್ಕೆ ಅಭಿಮಾನಿ, ಸರ್ವವೇದಗಳಿಗೆ ಅಭಿಮಾನಿ ದೇವತೆ ಭಗವಂತ. ಲಕ್ಷ್ಮೀದೇವಿಯ ನಂತರ ಬ್ರಹ್ಮದೇವರು, ವಾಯುದೇವರು, ಸರಸ್ವತೀ ದೇವಿ ಮತ್ತು ಭಾರತೀ ದೇವಿ ಅಭಿಮಾನಿಗಳಾಗಿರುವಂಥವ್ರು. ಸರ್ವವೇದಗಳು ಅವರನ್ನು ಹೇಳ್ತಾ ಇದ್ದಾವೆ. ಅಂತಹ ಅಭಿಮಾನಿ ಆದವಳೇ, ನೀ ಕೈಯಲ್ಲಿ ಏನು ಹಿಡ್ಕೊಂಡಿದ್ದೀಯಾ? ವೀಣಾಪಾಣಿ. ಬಹಳ ಜನಕ್ಕೆ ಗೊತ್ತಿಲ್ಲ, ಸರಸ್ವತೀ ದೇವಿಯ ಕೈಯಲ್ಲಿರುವಂತಹ ವೀಣೆಯ ಹೆಸರು ಕಚ್ಛ ಪಿನಾಕ ನಾಮಕ ವೀಣಾವನ್ನು ಧಾರಣೆ ಮಾಡಿದ್ದಾಳೆ. ಕಚ್ಛ ಪಿನಾಕ ನಾಮಕ ಅದು ವೀಣೆಯ ಹೆಸರು. ಆ ವೀಣೆಯನ್ನು ಕರದಲ್ಲಿ ಉಳ್ಳಂಥವಳು ಬ್ರಹ್ಮಾಣಿ. ಅಂದ ಅರ್ಥ ಏನು? ಪರಬ್ರಹ್ಮ ತತ್ವವನ್ನು ಉಪದೇಶ ಮಾಡುವಂತಹ ಬ್ರಹ್ಮದೇವರ ಮಡದಿಯಾಗಿರುವಂಥವಳು. ಅಂತಹ ನಿನಗೆ ನತಿಸಿ ನಮಸ್ಕಾರ ಮಾಡ್ತಾ ಇದ್ದೀನಿ, ಸ್ತೋತ್ರ ಮಾಡ್ತಾ ಇದ್ದೀನಿ. ಬೇಡುವೆ, ನಮಸ್ಕಾರನೂ ಮಾಡ್ತೀನಿ, ಬೇಡ್ತಾ ಇದ್ದೀನಿ. ಮೇಲೆ ಏನಂತ ಬೇಡ್ತಾ ಇದ್ದೀನಿ? ಜನನಿ, ಇಡೀ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡುವಂತಹ ಬ್ರಹ್ಮದೇವರ ಮಡದಿ ನೀನು, ಲೋಕಕ್ಕೆ ತಾಯಿ ಅಂತ ಅನಿಸ್ಕೊಂಡಿರುವಂಥವಳು. ಲಕುಮೀಪತಿಯ, ನಿನ್ನಲ್ಲಿ ಕೇಳೋದೇನು ಇಷ್ಟೆಲ್ಲ ಸ್ತೋತ್ರ ಮಾಡಿ? ಲಕುಮೀಪತಿಯ, ಲಕ್ಷ್ಮೀದೇವಿಯ ಒಡೆಯನಾಗಿರುವಂತಹ ಭಗವಂತನ ಗುಣಗಳ ಸೃಷ್ಟಿಯಾದಿ ಅಷ್ಟಕರ್ತೃತ್ವವನ್ನೇನು ಭಗವಂತ ಮಾಡ್ತಾ ಇದ್ದಾನಲ್ಲ, ಆ ಗುಣಗಳ ತುತಿಪುದಕ್ಕೆ ಸ್ತೋತ್ರ ಮಾಡುವುದಕ್ಕೆ ಹೊರಡ್ತಾ ಇದ್ದೀನಿ ಈ ಗ್ರಂಥ ಮುಖಾಂತರವಾಗಿ. ಇಂತಹ ವಿಸ್ತಾರವಾಗಿರುವಂತಹ ಬೃಹತ್ ಗ್ರಂಥವನ್ನು ಬರೀಲಿಕ್ಕೆ ಹೊರಟಿದ್ದೀನಿ. ನೀನು ಸನ್ಮತಿಯ, ನಿರ್ಮಲವಾದಂತಹ
ನಿರ್ದುಷ್ಟವಾಗಿರುವಂತಹ, ನಿಶ್ಚಾಂಚಲ್ಯ ಹೊಂದಿರುವಂತಹ, ಅಂದರೆ ಚಂಚಲರಹಿತವಾಗಿರುವಂತಹ ಬುದ್ಧಿಯನ್ನು ಪಾಲಿಸಿ ಕೊಡುವಂಥವಳಾಗು. ನೀ ಹೇಗೆ ಕೊಡಬೇಕು? ವಾಕ್ಯಗಳ ಮೂಲಕ ನಾನು ಬರಿತಾ ಇದ್ದೀನಲ್ಲ, ಅದು ಬರಬೇಕು, ಕೈಯಲ್ಲೂ ಬರಬೇಕು, ಬಾಯಲ್ಲೂ ಬರಬೇಕು, ಎರಡೂ ಆಗಬೇಕು. ಮದ್ದು ವದನ ಸದನದಲ್ಲಿ, ನನ್ನ ಮುಖ ಅನ್ನುವಂತಹ ಸದನದಲ್ಲಿ, ಮನೆಯಲ್ಲಿ ನೀ ಬಂದು ವಾಸ ಮಾಡು, ನೆಲೆಸು, ಆವಾಸವಾಗಿರು. ಅಂದರೆ ನೀನು ನನ್ನ ಬಾಯಿ ಬಿಟ್ಟು ಎಲ್ಲೂ ಹೊರಗೆ ಹೋಗಲೇಬೇಡ. ನನ್ನ ಬಾಯಿಯನ್ನೇ ಮನೆಯನ್ನಾಗಿ ಮಾಡ್ಕೊಂಡ್ಬಿಡು. ಯಾಕೆ ಇಂಥ ಬೃಹತ್ ಗ್ರಂಥವನ್ನು ನಾನು ಹೇಳಲಿಕ್ಕೆ ಹೊರಟಿದ್ದೀನಿ, ಭಗವಂತನ ಗುಣಗಳನ್ನು. ನಿನ್ನ ಅನುಗ್ರಹ ಇಲ್ಲದೆ ನಾವು ನಿತ್ಯದಲ್ಲಿ ನಾನು ಶ್ಲೋಕ ಹೇಳ್ತೀನಿ. ವಾಣಿತೆ ಕರವಾಣ್ಯಂಬ ಚರಣೋ ಹೃದಿ ಸರ್ವದಾ. ಹೇ ವಾಣಿ, ವೀಣಾಪಾಣಿಯಾಗಿರುವಂತಹ ಹೇ ಸರಸ್ವತಿ, ಆ ಸರಸ್ವತಿಯ ದೇವಿಯಲ್ಲಿ ಪ್ರಾರ್ಥನೆ ಮಾಡುವಂಥದ್ದು. ವಾಣಿತೆ ಕರವಾಣ್ಯಂಬ ಚರಣೋ ಹೃದಿ ಸರ್ವದಾ, ನನ್ನ ಮನಸ್ಸಿನಲ್ಲಿ ಕುತ್ಕೋ. ಮಧ್ವಾಕ್ಯ ಸರಣೀರ್ಭೂಯಾತ್, ನನ್ನ ಬಾಯಿಂದ ಬರುವಂತಹ ಯಾವುದೇ ಮಾತಾಗಿರಬಹುದು ಅದು ಶ್ರೀಮದಾಚಾರ್ಯ ಭಾವಗ, ಆಚಾರ್ಯರ ಗ್ರಂಥಗಳಿಗೆ ಅನುಗುಣವಾಗಿರೋ ಅಂತಹದ್ದೇ ಮಾತು ನನ್ನ ಬಾಯಿಂದ ಬರಬೇಕು. ಅಪಶಬ್ದಗಳು ಯಾವತ್ತು ನನ್ನ ಬಾಯಿಂದ ಬರಬಾರದು. ಏನೇ ಬಂದರೂ ಆಚಾರ್ಯರಿಗೆ ಸಮ್ಮತವಾಗಿರುವಂತಹ ಮಾತು ನನ್ನ ಬಾಯಿಂದ ಬರೋ ಹಾಗೆ ಮಾಡು ಅಂತ ನಾವು ಹೇಗೆ ಕೇಳ್ತೀವೋ ಹಾಗೆ ಹಿರಿಯರು ಕೇಳಿರುವಂಥದ್ದು. ಆ ಅನುಸಂಧಾನವನ್ನು ಜಗನ್ನಾಥದಾಸರು ಇಲ್ಲಿ ಕೇಳ್ತಾ ಇದ್ದಾರೆ. ನಮ್ಮ ಮಾತು ನಾವೇನು ತಗೊಂಡ್ಬಂದಿರೋದಲ್ಲ, ಭಗವಂತ ನಮಗೆ ಕೊಟ್ಟಿರುವಂಥದ್ದು. ಎಷ್ಟೋ ಜನಕ್ಕೆ ನಾವು ಲೋಕದಲ್ಲಿ ನೋಡ್ತೀವಿ, ಮಾತಾಡಲಿಕ್ಕೆ ಬರೋದಿಲ್ಲ. ಮಾತಾಡೋದಷ್ಟೇ ಅಲ್ರಿ, ಮಾತಾಡ್ಲಿಕ್ಕೆ ಬರೋದಿಲ್ಲ. ಬಂದಂತಹವರು ಸರಿಯಾಗಿ ಮಾತಾಡೋದಿಲ್ಲ. 100ಕ್ಕೆ 95% ಜನ ಏನು ವಿಷಯ ಕೊಟ್ಟಿರ್ತಾರೋ ಅದನ್ನು ಬಿಟ್ಟು ಎಲ್ಲ ಮಾತಾಡ್ತಾರೆ. ಗಂಟೆಗಟ್ಟಲೆ ಮಾತಾಡ್ತಾರೆ, ವ್ಯರ್ಥವಾಗಿ ಮಾತಾಡ್ತಾರೆ, ನಿಂದನೆ ಮಾಡ್ತಾರೆ, ಬೈತಾರೆ, ಅಂತಾರೆ. ಯಾವುದೇ ನಿರ್ಭಿಡೆ ಇಲ್ಲದೆ ಚುಚ್ಚು ಮಾತುಗಳನ್ನು, ವ್ಯಂಗ್ಯ ಮಾತುಗಳನ್ನು ಆಡ್ತಾರೆ. ಅನೇಕ ಜನ ನಾವು ನೋಡ್ತಾ ಇದ್ದೀವಿ. ಅದಕ್ಕೆ ಅಂಥ ಯಾವ ದೋಷಗಳು, ಆಚಾರ್ಯರ ವಾಣಿ ಹೇಗಿತ್ತು ಅಂತ ಸುಮಧ್ವಿಜದಲ್ಲಿ ವರ್ಣನೆ ಮಾಡ್ತಾರೆ. ನಾತ್ಯತ್ವರ ನಾತಿರಯ ನಸ್ಖಲಂತಿ ನಿರಂತರ ಅನಾನಾ ವಯವೇತ್ತೇವ ದವೀಯೋ ವಿಪ್ರದರ್ಕಿತ. ನಿತ್ಯ ನಿರಂತರವಾಗಿ ಗಂಗೆ ನಾಚಬೇಕಂತೆ ಅಷ್ಟು ಭೋರ್ಗರಿಯುವಂತಹ ವಾಣಿ ಶ್ರೀಮದಾಚಾರ್ಯರ ವಾಣಿ. ಯಾಕೆ? ವಾಣಿಪತಿ ಸರಸ್ವತಿ ಭಾರತೀ ದೇವಿಯ ಒಡೆಯನಾಗಿರುವಂಥವರು ಬ್ರಹ್ಮದೇವರು, ವಾಯುದೇವರು. ಸರಸ್ವತಿ ಅನುಗ್ರಹ ಆದವರೇ ನಾವು ಲೋಕದಲ್ಲಿ ನೋಡ್ತೀವಿ, ಏನು ಚೆನ್ನಾಗಿ ಮಾತಾಡ್ತಾರಲ್ರಿ ಅಂತ ಅನ್ನಿಸ್ತಿರ್ತದೆ ಎಂಥೆಂಥ ಜ್ಞಾನಿಗಳನ್ನು ನೋಡಿದಾಗ. ಅಂಥದ್ರಲ್ಲಿ ಆ ವಾಣಿಗೆ ಒಡೆಯನಾಗಿರುವಂಥವ್ರು ಅಂದ್ರೆ ಕೇಳಬೇಕಾ? ನಾತ್ಯತ್ವರ, ಭಾಳ ವೇಗ ಇಲ್ಲ. ನಾತಿರಯ, ಭಾಳ ನಿಧಾನನೂ ಇಲ್ಲ. ಭಾಳ ಬೇಗ ಹೇಳಿದ್ರೆ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ. ಭಾಳ ನಿಧಾನ ಹೇಳಿದ್ರೆ ನಿದ್ದೆ ಬರ್ತದೆ. ಎಲ್ಲೂ ಬಿಟ್ಟು ಬಿಟ್ಟು ಹೇಳೋ ಹಂಗಿಲ್ಲ. ಒಂದು ಶಬ್ದ ಹೇಳಿ 1 ಗಂಟೆ ಆದ್ಮೇಲೆ ಇನ್ನೊಂದು ಶಬ್ದ ಹೇಳೋಂಗಿಲ್ಲ. ಹೇಳ್ತಾನೇ ಇರೋದು, ಬಿಟ್ಟು ಬಿಡದೆ ಹೇಳೋದು, ಸರಳವಾಗಿ ಹೇಳೋದು, ಹಿತವಾಗಿ ಮಿತವಾಗಿ ಹೇಳುವಂಥದ್ದು, ಸಮಯವನ್ನು ನೋಡಿ ಹೇಳುವಂಥದ್ದು, ಕೇಳುಗರ ಅವಧಾನ ಪಾಠವನ್ನು ಪರೀಕ್ಷಾ ಮಾಡಿ ಹೇಳುವಂಥದ್ದು. ವಾಯುದೇವರ ಅತ್ಯದ್ಭುತವಾದ ಮಹಿಮೆಯನ್ನು ಎಷ್ಟು ಹೇಳಿದ್ರು ಕಡಿಮೆಯಪ್ಪ. ಅಂತಹ ಬ್ರಹ್ಮದೇವರ ಮಡದಿಯಾಗಿರುವಂತಹ ಹೇ ಸರಸ್ವತಿ ದೇವಿ, ನಿನ್ನಲ್ಲಿ ನಾನು ಕೇಳುವಂಥದ್ದು ಮದ್ದು ವದನ ಸದನದಲ್ಲಿ, ನನ್ನ ಬಾಯಿ ಅನ್ನುವಂತಹ ಆ ಮುಖ ಅನ್ನುವಂತಹ ಮದ್ದು ವದನ ಅಂದರೆ ಮುಖಗತವಾಗಿರುವಂತಹ ಸದನದಲ್ಲಿ, ಮನೆಯಲ್ಲಿ ಬಂದು ನೆಲಸು. ನಿನ್ನ ಅನುಗ್ರಹದಿಂದ ಈ ಗ್ರಂಥವನ್ನು ನಾನು ಬರಿತೀನಿ ಅಂತ ಹೇಳಿ ಜಗನ್ನಾಥದಾಸರು ಪ್ರಾರ್ಥನೆಯನ್ನು ಮಾಡಿದ್ದಾರೆ ಸರಸ್ವತಿ ದೇವಿಯಲ್ಲಿ.